ಚಂದನ್ ಶೆಟ್ಟಿ ಮತ್ತು ಶ್ರುತಿ ನಡುವೆ ಭಾರಿ ದೊಡ್ಡ ಮಟ್ಟಿಗೆ ಈಗ ಜಗಳ ಆಗಿರುವಂಥದ್ದು. ಹೌದು, ಇದೊಂದು ನಿಜಕ್ಕೂ ಕೂಡ ಒಂದು ರೀತಿ ಶಾಕಿಂಗ್ ಮಾಹಿತಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಚಂದನ್ ಶೆಟ್ಟಿ ಮತ್ತು ಶ್ರುತಿ ನಡುವೆ ಭಾರಿ ದೊಡ್ಡ ಮಟ್ಟಿಗೆ ಜಗಳ ಕೂಡ ನಡೆದಿದೆ. ಅಪ್ಪ ಮಗನ ಸೆಲೆಕ್ಷನ್ ವಿಚಾರದಲ್ಲಿ ಒಂದೇ ಕುಟುಂಬದಲ್ಲಿ ಇಬ್ಬರನ್ನು ಮಾಡೋಕ್ಕಾಗೋದೇ ಇಲ್ಲ ಅಂತ ಶ್ರುತಿ ಖಡಕ್ಕಾಗಿ ಹೇಳಿದ್ರೆ, ಯಾಕೆ ಮಾಡೋಕ್ಕಾಗಲ್ಲ, ಇಬ್ಬರಿಗೂ ಮಾಡೋದು ಡಿಸಿಷನ್ ನಮ್ಮ ಕೈಲಿದೆ ಅಂತ ಅಂದಾಗ, ನೀನು ಒಬ್ಬನೇ ಅಲ್ಲಪ್ಪ ಡಿಸಿಷನ್ ಮೇಕರ್, ನಾನು ಕೂಡ ಇದ್ದೀನಿ ಅಂತೇಳಿ ಶ್ರುತಿ ಅವರು ಹೇಳ್ತಾರೆ. ಅವರಿಬ್ಬರ ಮಾತಿಗೆ ಇವರಿಬ್ಬರು ಜಗಳಕ್ಕೆ ಬಿದ್ದುಬಿಡ್ತಾರೆ ಅಂತ ಹೇಳ್ಬೋದು. ನಿಮ್ಮೊಬ್ಬರು ತೀರ್ಮಾನ ಆಗೋದಿಲ್ಲ, ನಾನು ಕೂಡ ರೇಟ್ ಕೊಟ್ಟರೆ ಇಲ್ಲಿ ತೀರ್ಮಾನ ಆಗೋದಿಲ್ಲ, ಅದು ರಿಜೆಕ್ಟೆಡ್ ಆಗಿರುತ್ತೆ ಅಂತ ಹೇಳಿ ಚಂದನರಿಗೆ ಶ್ರುತಿ ಅವ್ರದ್ದು ಅವಾಜ್ ಬಿಟ್ಟು ಕೂಡ ಹೇಳ್ತಾರೆ. ಅದೇ ಕುಟುಂಬದವ್ರು ಇಬ್ಬಿಬ್ಬರು ತಗೊಂಡ್ರೆ ಬಾಕಿಯವರೆಲ್ಲ 60 ಜನ ಬಂದಿದ್ದಾರೆ, ಅವ್ರನ್ನೆಲ್ಲ ಆಯ್ಕೆ ಮಾಡೋದು ಹೇಗೆ ಅಂತಲೂ ಕೂಡ ಅವರು ಹೇಳ್ತಾರೆ. ಇದಕ್ಕೆ ಚಂದನ್ ಶೆಟ್ಟಿ ಅವೆಲ್ಲ ಆಗೋದಿಲ್ಲ, ಟ್ಯಾಲೆಂಟ್ ಇರೋರಿಗೆ ಅಷ್ಟೇ ಇಲ್ಲಿ ಬೆಲೆ ಕೊಡೋದು, ಒಂದೇ ಕುಟುಂಬನೋ ಅಥವಾ 10 ಕುಟುಂಬನೋ ಅನ್ನೋದು ಇಲ್ಲಿ ಮುಖ್ಯ ಆಗೋದಿಲ್ಲ ಅಂತೇಳಿ ಚಂದನ್ ಶೆಟ್ಟಿ ಕೂಡ ಅದನ್ನು ದುರಹಂಕಾರದ ಅಂತ ಹೇಳ್ತಾರೆ. ಆ್ಯಕ್ಚುಲಾಗಿ ಇಲ್ಲಿ ಏನು ನಡೀತದೆ ಅಂತಂದರೆ, ಚಂದನ್ ಶೆಟ್ಟಿ ನಾಮಿನೇಷನ್ ಮಾಡಿ ಅಂತಲೂ ಕೂಡ ಕೆಲವು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕಲ್ಲಿ ಎಲ್ಲರೂ ನಿರ್ವಹಿಸ್ತದೆ. ನಿನಗೆ ಗೆಲ್ಲೋ ಯೋಗ್ಯತೆನಿಲ್ಲ, ಅದು ಕೂಡ ನೀನು ಗೆದ್ದುಬಿಟ್ಟಿದ್ಯಾ, ಹೆಂಗೆ ಗೆದ್ದುಬಿಟ್ಟೆ ಅಂತ ಕೂಡ ಕೇಳ್ತಾರಂಥದ್ದು. ಅವರ ಮನಸ್ಸಲ್ಲಿದ್ದಂತಹ ವಿಚಾರಗಳನ್ನು ಈಗ ಹೇಳ್ತಿದ್ದು. ಚಂದನ್ ಶೆಟ್ಟಿಗೆ ಮೊಕ್ಕ ಕೊಡ್ದಂಗೆ ಆಗ್ತದೆ. ಯಾಕಾದರೂ ಈ ನಾಮಿನೇಷನ್ ಅಂತ ನನಗೆ ಇಡ್ತಾ ಇದ್ದಾರೋ, ಸುಮ್ಮನೆ ಹೋಗಿ ಬಂದು ನನ್ನ ಬುಡಕ್ಕೆ ಬರ್ತಿದ್ಯಲ್ಲಪ್ಪ ನನಗೆ ಚಂದನ್ ಶೆಟ್ಟಿ ಅವ್ರಿಗೆ